ಇವತ್ತಿನ ಟ್ರೆಂಡಿಂಗ್ ಎಟ್ 10 ಅಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ ಚಿನ್ನದ ದರದ ಏರಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸಾಮಾನ್ಯವಾಗಿ ದೀಪಾವಳಿಯ ಸಂದರ್ಭದಲ್ಲಿ ಚಿನ್ನದ ದರ ಏರಿಕೆಯಾಗೋದು ವಾಡಿಕೆ. ಆದರೆ ಈ ವರ್ಷ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಈ ಕ್ಷಣವೂ ಕೂಡ ಅಂದರೆ ಇವತ್ತು ಕೂಡ ಜಾಸ್ತಿ ಆಯಿತು ಚಿನ್ನದ ದರ. ಚಿನ್ನ ಖರೀದಿಯ ಸಂದರ್ಭದಲ್ಲಿ ಕಾಲ ಪೂರಕವಾಗಿದೆಯಾ ಚಿನ್ನ ಖರೀದಿಗೆ? ಹೂಡಿಕೆ ಯಾವ ರೀತಿ ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳನ್ನು ಜನ ಕೇಳ್ತಾರೆ. ಮತ್ತು ಈ ರೀತಿ ಏರಿಕೆ ಕಾಣ್ತಾ ಇರುವಂಥ ಚಿನ್ನದ ದರ ಎಲ್ಲಿಗೆ ಹೋಗಿ ತಲುಪುತ್ತೆ? ಕಡಿಮೆ ಏನಾದರೂ ಆಗುವಂಥ ಸಾಧ್ಯತೆಗಳಿದೆಯಾ? ಕಾಯಬೇಕಾ? ಎಲ್ಲ ಪ್ರಶ್ನೆಗಳಿದ್ದಾವೆ. ತಜ್ಜರಿಂದ ಇದಕ್ಕೆ ಉತ್ತರ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಬಂಗಾರ ಖರೀದಿಸೋ ಗ್ರಾಹಕರಿಗೆ ನಿತ್ಯವೂ ಶಾಕ್ನ ಮೇಲೆ ಶಾಕ್ ಎದುರಾಗ್ತಾ ಇದೆ. ದಿನದಿಂದ ದಿನಕ್ಕೆ ಜಿಗಿತಾನೇ ಇದೆ ಬಂಗಾರದ ಬೆಲೆ. ಚಿನ್ನ ಖರೀದಿಗೂ ಮುನ್ನ ಈ ಕಾರ್ಯಕ್ರಮ ನೀವು ನೋಡಲೇಬೇಕು. ಚಿನ್ನದ ಬೆಲೆ ದಿಢೀರ್ ಏರಿದ್ಯಾಕೆ? ಏರಿದ ಬೆಲೆ ಇಳಿಯೋದಿಲ್ವಾ? ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ತಲುಪಿದ್ಯಾಕೆ? ಬೆಲೆ ಏರಿಕೆಯಲ್ಲಿ ಚಿನ್ನಕ್ಕೆ ಪೈಪೋಟಿ ಕೊಡ್ತಾ ಇದೆ ಬೆಳ್ಳಿನೂ. ನಾನೇನು ಕಡಿಮೆ ಅಂತ ಬೆಳ್ಳಿನೂ ಪೈಪೋಟಿ ಕೊಡ್ತಾ ಇದೆ. ಯಾಕೆ? ಇವತ್ತಿನ ಡೀಟೇಲ್ ಇದು. 24 ಕ್ಯಾರೆಟ್ 12,889 ಪರ್ ಗ್ರಾಮ್. 22 ಕ್ಯಾರೆಟ್ ಆಭರಣಕ್ಕೆ ಬಳಕೆ ಆಗೋದು 11,815 ಪರ್ ಗ್ರಾಮ್. ಬೆಳ್ಳಿ ದರ 1,93,700 ಪರ್ ಕೆಜಿ. ನಿರಂತರವಾಗಿ ಏರಿಕೆ ಕಾಣ್ತಾ ಇರೋ ಚಿನ್ನದ ದರಕ್ಕೂ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೂ ಸಂಬಂಧ ಯಾವ ರೀತಿ ಇದೆ? ಈ ರೀತಿ ಏರಿಕೆ ಕಂಡ್ರೆ ಎಲ್ಲಿ ಹೋಗಿ ನಿಲ್ಲುತ್ತೆ ಇದು? ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ ಸಂದರ್ಭದಲ್ಲಿ ಎಲ್ರಿಗೂ ಇದ್ದಂತ ನಿರೀಕ್ಷೆ ಚಿನ್ನದ ದರ ಇಳಿಕೆಯಾಗತ್ತೆ ಅಂತ. ನೋ, ಅದಾಗಲೇ ಇಲ್ಲ. ಚಿನ್ನದ ದರ ಇಳಿಕೆಯಾಗಲೇ ಇಲ್ಲ. ಗ್ರಾಫಿಕ್ಸ್ ಗಮನಿಸ್ತಾ ಇದ್ದೀರಿ ನೀವು. ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಏರಿಕೆಗಳನ್ನು ಕಾಣ್ತಾ ಹೋಗಿದೆ. ಹಳದಿ ಲೋಹ, ಭಾರತೀಯರಿಗೂ ಈ ಹಳದಿ ಲೋಹಕ್ಕೂ ಇರುವಂತ ಮೋಹ ಅದು ಬಹಳ ದೊಡ್ಡ ಮಟ್ಟದ್ದು. ಭಾರತೀಯರಿಗೆ ಹೂಡಿಕೆ ಅಂದ್ರೇನೆ ಹಳದಿ ಲೋಹದ ಮೇಲೆ ಇನ್ವೆಸ್ಟ್ ಮಾಡೋದು. ಸಾಂಪ್ರದಾಯಿಕ ಹೂಡಿಕೆ. ಹಬ್ಬದ ಸಂದರ್ಭದಲ್ಲೂ ಬೇಕು, ಶುಭ ಸಂದರ್ಭದಲ್ಲೂ ಬೇಕು, ಶುಭ ಸಮಾರಂಭಕ್ಕೂ ಬೇಕು. ಚಿನ್ನ ಇಲ್ಲದಿದ್ರೆ ಕಾರ್ಯಕ್ರಮ ಅಪೂರ್ಣ. ಸೊ ಇಂಥ ಸ್ಥಿತಿ. ಬಟ್ ಈಗ ನೋಡ್ತಾ ಇದ್ದೀರಿ 2015ರಿಂದ 2019ರವರೆಗಿನ ಡೀಟೇಲ್ ಎಲ್ಲಿತ್ತು, ಎಲ್ಲಿಗೆ ಹೋಗಿದೆ? 2019ರವರೆಗಾದರೂ ನೀವು ಸಹಿಸಿಕೊಳ್ಬಹುದಿತ್ತು. ಅಂದ್ರೆ ನನ್ನ ಸಂಪಾದನೆಯೂ ಜಾಸ್ತಿ ಇದೆ, ಚಿನ್ನದ್ದು ರೇಟು ಜಾಸ್ತಿ ಆಗುತ್ತೆ ಅಂತ. ಬಟ್ ಈಗ ಕಾಣ್ತಾ ಇರುವಂಥ ಏರಿಕೆ ಇದೆಯಲ್ಲ, ಅದು ಅನ್ಯೂಶುವಲ್ ಅನ್ನೋ ರೀತಿಯಲ್ಲಿದೆ. ವಿಪರೀತ ಏರಿಕೆ. ನನ್ನ ಸಂಪಾದನೆ ಕಂಪೇರ್ ಮಾಡಿದರೆ ಚಿನ್ನದ ದರದ ಸಂಪಾದನೆ ಅಥವಾ ಚಿನ್ನದ ದರದ ಏರಿಕೆ ಅದರ 4 ಪಟ್ಟು 10 ಪಟ್ಟು ಕಾಣಿಸ್ತಾ ಇದೆ. ಇದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನುವಂಥ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗಿರೋದು. ನೀವು ಕೇಳಬಹುದು, ಚಿನ್ನ ಏನು ತಿನ್ನಕ್ಕಾಗತ್ತಾ? ಚಿನ್ನದ ರೇಟ್ ಜಾಸ್ತಿ ಆದರೆ ನಮಗೇನ್ರಿ ಸಮಸ್ಯೆ ಅಂತ. ನೋ, ಹಂಗಿಲ್ಲ. ಭಾರತೀಯ ಪರಂಪರೆಗೂ ಚಿನ್ನಗೂ ಬಹಳ ಹತ್ತಿರದ ಸಂಬಂಧ ಇದೆ. ವ್ಯವಹಾರಗಳಿಗೂ ಚಿನ್ನಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ನಾನು ಆಗಲೇ ಹೇಳಿದೆ, ಹೂಡಿಕೆ ಅಂತ ಭಾವಿಸ್ತೀವಿ ಭಾರತೀಯರು ಚಿನ್ನವನ್ನ. ಆಪತ್ಕಾಲದ ನಿಧಿ ಅಂತಲೂ ಭಾವಿಸ್ತೀವಿ ಚಿನ್ನವನ್ನ. ಸೊ ಇದರ ಬಗ್ಗೆ ಮಾತನಾಡೋಣ. ಅತಿಥಿಗಳು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಮೊದಲನೇದಾಗಿ ಆರ್ಥಿಕ ತಜ್ಞ RG ಮುರಳೀಧರ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ದೀಪಾವಳಿ ಸಂದರ್ಭದಲ್ಲಿ ಚಿನ್ನದ ದರ ಏರಿಕೆಯಾಗೋದು ವಾಡಿಕೆ. ಬಟ್ ಈ ಬಾರಿ ಏನೋ ಅನ್ಯೂಶುವಲ್ ಕಾಣಿಸ್ತಾ ಇದೆ. ಏಕಾಏಕಿ ಸರ್ಜು, ಏಕಾಏಕಿ ವಿಪರೀತ ಏರಿಕೆ ಕಾಣಿಸ್ತಾ ಇದೆ. ಯಾಕೆ? ಈ ದೀಪಾವಳಿಗೂ ಚಿನ್ನಕ್ಕೂ ತಳಕು ಬಿಡಬೇಕು. ಮೊದಲು ನೀವು ಮಾತಾಡ್ದಂಗೆ ಚಿನ್ನ ಅಂದಮೇಲೆ ಹೂಡಿಕೆ ಅನ್ನೋ ಪದ ಯೂಸ್ ಮಾಡಿದ್ರಿ. ಚಿನ್ನ ಖರೀದಿ ದೀಪಾವಳಿ ಟೈಮಲ್ಲಿ ಸಾಧಾರಣವಾಗಿ ಆಗುತ್ತೆ. ದಂತೇರಾಸ್ ಅಂತಾರೆ ಅಥವಾ ಲಕ್ಷ್ಮಿ ಅಂತಾರೆ. ಬಟ್ ಈಗ ಪ್ರಶ್ನೆ ಏನು ಅಂದರೆ, ಹಣ ಎಲೆಕ್ಟ್ರಾನಿಕ್ ಆಗಿದೆ, ಚಿನ್ನ ಕಾಗದ ಆಗಿದೆ. ಪೇಪರ್ ಗೋಲ್ಡ್ ಅಂತೀವಿ. ಅಂದರೆ ಹೂಡಿಕೆ, ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಂತಿದೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ನಾವು ಸಗಟು ವ್ಯಾಪಾರಿಗಳು ಅನ್ನೋ ರೀತಿಯಲ್ಲಿ ಸರ್ಕಾರಗಳೇ ಸಗಟು ಗ್ರಾಹಕರಾಗ್ಬಿಟ್ಟಿದೆ ಚಿನ್ನಕ್ಕೆ. RBI ಕಳೆದ ಸುಮಾರು ವರ್ಷಗಳಲ್ಲಿ 160ರಷ್ಟು ಅಂದರೆ 1.6 ಟೈಮ್ಸ್ ಜಾಸ್ತಿ ಗೋಲ್ಡ್ ಪರ್ಚೇಸ್ ಮಾಡಿದೆ. ಇಲ್ಲಿ ಮೇಲ್ನೋಟಕ್ಕೆ ಹೇಳ್ತೀನಿ, ಡಿಮ್ಯಾಂಡ್ ಇರೋದು ಆ ಲೆವೆಲಲ್ಲಿ.
ಜನರಲಿ ಸಿಟೀಸಲ್ಲಿ ಒಂದು 20-24% ಗೋಲ್ಡ್ ಪರ್ಚೇಸ್ ಇರುತ್ತೆ. ಮೇಜರ್ ಪರ್ಚೇಸಸ್ ವಿಲೇಜರ್ಸ್ ಕಡೆ ಆಗುತ್ತೆ, ಯಾಕೆಂದರೆ ಅದು ಇನ್ಸ್ಟಂಟ್ ಕ್ಯಾಶ್ ಅವ್ರಿಗೆ. ಹೌದು. ಈರುಳ್ಳಿ ಬೆಲೆ ಹಾಳಾದಾಗ ಅವ್ರಿಗೆ ಚಿನ್ನನೇ ಹೆಲ್ಪ್ ಆಗೋದು, ಟೊಮೆಟೊ ಬೆಲೆ ಹಾಳಾದಾಗ ಅವ್ರಿಗೆ ಚಿನ್ನನೇ ಹೆಲ್ಪ್ ಆಗೋದು. ಯಾವ ಬ್ಯಾಂಕ್ ಅವ್ರಿಗೆ ಬಾರಾಜ ದುಡ್ಡು ಕೊಡ್ತೀನಿ ಅಂತ ಹೇಳಲ್ಲ. ಅದು ಒಂದು. ಎರಡನೇದು, ನಮ್ಮದು ಸಾವರಿನ್ ಎಕಾನಮಿ, ಅಂದರೆ ನಾವು ಗೋಲ್ಡ್ ಬೇಸ್ಡ್ ನೋಡೋದು. ಅಮೇರಿಕಾದು ಪ್ರಿಂಟಿಂಗ್ ಎಕಾನಮಿ. ಸೊ ಅಲ್ಲಿ ಇನ್ಫ್ಲೇಷನರಿ ಟೆಂಡೆನ್ಸೀಸ್ ಜಾಸ್ತಿ ಆಗ್ತಾ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಅಟ್ರಾಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಮಾಡೋದಕ್ಕೆ ಬೆಲೆ ಕಡಿಮೆ ಮಾಡ್ತಾರೆ. ನಮ್ಮಲ್ಲಿ ಚಿನ್ನ ಎಷ್ಟಿದೆ ಅಂತ ನೋಡಿಕೊಂಡು ನಾವು ನೋಟ್ ಪ್ರಿಂಟ್ ಮಾಡೋದು. ಈಗ ಅಕೌಂಟೆಂಟ್ ಟರ್ಮಲ್ಲಿ ಹೇಳಾದರೆ ಬ್ಯಾಲೆನ್ಸ್ ಶೀಟ್ ತೋರಿಸು, ನಿನ್ಗೆ ಅಸೆಟ್ ಎಷ್ಟಿದೆ, ನಿಂಗೆ ಲೈಬಿಲಿಟಿ ಎಷ್ಟಿದೆ, ಸಾಲ. ಸೊ ನನ್ನ ಆರ್ ಬಿ ಐಯಲ್ಲಿ ಅಸೆಟ್ಸ್ ಜಾಸ್ತಿ ಇದೆ. ನಮ್ಮ ಆರ್ ಬಿ ಐ ಗೋಲ್ಡ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಭಾಳಷ್ಟು ಚಿನ್ನ ಆರ್ ಬಿ ಐ ತೊಗೊಳುತ್ತೆ. ಸಾಮಾನ್ಯರಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಜನಸಾಮಾನ್ಯರು 190 ಜನ ಚಿನ್ನ ತೊಗೊಂಡು ಮಾರೋದಿಲ್ಲ. ತೊಗೊಂಡು ಮಾರೋರು ಸಗಟು ರೀತಿಯಲ್ಲಿ ಹೋಲ್ಸೇಲ್ ವ್ಯಾಪಾರಿಗಳು, ದೊಡ್ಡ ದೊಡ್ಡ ವ್ಯಾಪಾರಿಗಳು, ದೊಡ್ಡ ಅಂಗಡಿಗಳು. ಈಗ ನೋಡಿ ಚಿನ್ನದ ಎಂಥ ವಿಚಿತ್ರ ಪರಿಸ್ಥಿತಿ. ಹೋದ ವರ್ಷ ಇರೋ ಚಿನ್ನ 10 ಯೂನಿಟ್ ಇತ್ತು, ಈ ವರ್ಷ 20 ಯೂನಿಟ್ ಪರ್ಚೇಸ್ ಮಾಡಿದ್ದೀನಿ. ನನ್ನ ಹತ್ರ 15 ಯೂನಿಟ್ ಉಳಿದಿದೆ, ಅದ್ರ ಬೆಲೆ ಜಾಸ್ತಿ ಆಗೋಯ್ತು, ಸ್ಟಾಕ್ ಜಾಸ್ತಿ ಆಗೋಯ್ತು. ಸೊ ಹೀಗಾಗಿ ಚಿನ್ನದ ಖರೀದಿ ಒಂದು ಅಟ್ರ್ಯಾಕ್ಷನ್ ಅನ್ನೋದು ಕೆಲವು ವರ್ಗಕ್ಕೆ ಸೀಮಿತ. ಮದುವೆ ವಿಚಾರಗಳು, ಸಾಂಪ್ರದಾಯಿಕ ವಿಚಾರಗಳು, ಸೊಮ್ಮಲೆ ಎಂತುಂದಿ, ನಗೆ ಎಷ್ಟಿದೆ, ಎಲ್ಲ ರೀತಿ ಪರಿಭಾಷೆಗಳಲ್ಲಿ ಅದು ಒಂದು ಅಟ್ರ್ಯಾಕ್ಷನ್. ಬಟ್ ಈಗ ಇಟ್ ಹ್ಯಾಸ್ ಬಿಕಮ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ವ್ಯಾಲ್ಯೂ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ, ಎಂಟೈರ್ ವರ್ಲ್ಡ್ ಈಸ್ ಚೇಂಜಿಂಗ್, ಇಂಡಿಯಾ ವಿಲ್ ಆಲ್ಸೋ ಚೇಂಜ್ ಟುವರ್ಡ್ಸ್ ಸ್ಟೇಬಲ್ ಬೈನರಿ ಎಕಾನಮಿ ಅಂತ. ಅಂದರೆ ಎಲೆಕ್ಟ್ರಾನಿಕ್ ಎಕಾನಮಿ. ಈಗ ಬಿಟ್ ಕಾಯಿನ್ ಅನ್ನೋದು 4 days ಮುಂಚೆ ನೆಗೆದು ಬಿತ್ತು ಪ್ರೈಸು, ಗೋಲ್ಡ್ ಜಾಸ್ತಿ ಆಯಿತು. ಸೊ ಸೇಫ್ಟಿ ಬೇಕು. ಪರಿಭಾಷೆಯಲ್ಲಿ ಹೇಳೋಂಗಿದ್ರೆ ಡಾಲರ್ಗೆ ತವ್ರ ಮನೆ ಅಮೆರಿಕಾ, ಏನಾದರೂ ಅಲ್ಲೇ ಒಡಗೋದು. ಅಲ್ಲಿ 0.5% ಜಾಸ್ತಿ ಇಂಟ್ರೆಸ್ಟ್ ಆದರೆ ಇಲ್ಲಿಂದ ಹೋಗುತ್ತೆ. ಅಲ್ಲಿ ವೀಕ್ನೆಸ್ ಆದರೆ ರುಪಿ ಫಾರ್ಮಲ್ಲಿ ಬರಲ್ಲ, ಡಾಲರ್ ಫಾರ್ಮಲ್ಲೇ ಓಡಾಡುತ್ತೆ. ಸೊ ಯಾವಾಗ ಡಾಲರ್ ಬೆಲೆ ಜಾಸ್ತಿ ಆಗುತ್ತೋ ನಮ್ಮ ಖರೀದಿ ಬೆಲೆಯೂ ಜಾಸ್ತಿ, ಅಂದರೆ ಮೌಲ್ಯ, ಖರೀದಿ ಮೌಲ್ಯ ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಇದು ಸ್ಪೆಕ್ಯುಲೇಷನ್ ಪ್ರಶ್ನೆ ಬಂದಾಗ 12,000 13,000 ಇನ್ನೂ ಜಾಸ್ತಿ ಆಗತ್ತೆ ಅಂತಿದೆ. ತಿರ್ಗಾ ಅಂತಾರಾಷ್ಟ್ರೀಯ ವಿಚಾರಗಳು ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.